ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ, ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋದು ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೆ ಗೊತ್ತಿಲ್ಲ. ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನು ಏನು ನೋಡಿ, ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು, ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಒಂದು ಹೊಸ ಒಂದು ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಟೆಸ್ಟ್ ನೋಡಿ, ನಿಮ್ಗೆ ನಾನು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕತ್ತೆ. ನೀವು 10-20 ಜನ ಟೆಸ್ಟ್ ಮಾಡಿದ್ರೆ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ ಆಗಿ ಏನು ಟೆಸ್ಟ್ ಮಾಡಿ, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ. ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದು ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ದು ಇನ್ನೊಂದು ವೈರಸ್ ಬರ್ತದೆ, ಇದು HMP ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಒಂದಿರುವಂಥ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂಥ ವೈರಸ್, ಅದೇ ಥರ ನೂರಾರು ವೈರಸಸ್ಗಳಿದೆ, ಆಯಿತಾ. ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಏನು ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಏನು ಇಲ್ಲ. ಮತ್ತು ಎಲ್ಲೂ ಕೂಡ ಒಂದು ದೊಡ್ಡ ಔಟ್ಬ್ರೇಕ್ ಆಗಿದೆ. ತುಂಬ ಜನ ಇವತ್ತಿನ ಸಹ ಹುಷಾರು ತಪ್ತಾ ಇದ್ದಾರೆ. ಭಾಳ ಕಡೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು, ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ. ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ವಿಶೇಷವಾಗಿ HMPV. ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ. ಏನೂ ಇಲ್ಲ. ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ, ಅವರು ಇನ್ಫೆಕ್ಷನ್ ಆಗಿತ್ತು, ಆಸ್ಪತ್ರೆಯವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅವ್ರಿಗೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ, ಕೋಲ್ಡು, ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ, ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ, ಅದೇನಾಗಿದೆ ಅಂತ. ಅದರಲ್ಲಿ ಅವ್ರಿಗೆ ಇದು ಬಂದಿದೆ, ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಏನಾಗಿಲ್ಲ, ಏನು ಸಮಸ್ಯೆ ಏನಿಲ್ಲ. No. See, let us not create any new. There will be normal processes by the doctors. Whatever test, random ಆಗು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ವಾಟೆವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವರೇನಾದರೂ ತೀರ್ಮಾನ ತೊಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ. ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ವಾ. ಯಾಕಂದರೆ ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಡೋದು ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೇ ಸ್ಟ್ರೇನ್. ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 year ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಇದು ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಅದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. ಹೊಸದೇನಲ್ಲ ಇದು, ಯಾವುದೇ ರೀತಿಯ ಅಪಾಯಕಾರಿ ಏನಲ್ಲ ಈಗಿರುವಂಥದ್ದು. ಮತ್ತು ಎಲ್ಲೂ ಕೂಡ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಭಾಳ ತೀವ್ರತೆ ಇದೆ, ಆ ಥರದ್ದೇನಿಲ್ಲ. ಸಹಜವಾಗಿರಿ, ಏನು ಹುಷಾರಾಗಿ ನಮ್ಮ ಎಚ್ಚರಿಕೆ ಏನು ವಹಿಸ್ಕೋಬೇಕು ಅದನ್ನು ಇರೋಣ. ಅದು ಎಲ್ಲದಕ್ಕೂ ಕೂಡ ಅನುಕೂಲನೇ, ನಮ್ಮ ಆರೋಗ್ಯಕ್ಕೆ ಅನುಕೂಲ. ಅದನ್ನು ಮಾಡ್ಕೊಳ್ಳಿ. ಮುಂದೆ ಏನಾದರೂ ಹೊಸ ಒಂದು ಇದನ್ನು ಬಂದರೆ ಎನಿ ಫರ್ದರ್ ಇನ್ಫಾರ್ಮೇಷನ್, ಎನಿ ಫರ್ದರ್ ಡೆವಲಪ್ಮೆಂಟ್, ವಿ ಆರ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ICMR. ಅವರಿಂದ ಏನೇನು ಮತ್ತೆ ಬಂದರೆ ಖಂಡಿತ ನಿಮ್ಗೆ ತಿಳಿಸ್ತೀವಿ. ಅವರು ಕೂಡ ಸದ್ಯಕ್ಕೆ ಮೇಂಟೈನ್ ನಾರ್ಮಲ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸರ್, ಎನಿ ಗೈಡ್ಲೈನ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಸರ್? ಏನು ಅದೆಲ್ಲ ಇದಕ್ಕೂ ಏನು ಇಲ್ಲ. ಕೇಂದ್ರ ಸರ್ಕಾರಕ್ಕೆಲ್ಲ ಮಾಹಿತಿ ಆಲ್ರೆಡಿ ಇದೆ, ಅವ್ರಿಗೆಲ್ಲ ಗೊತ್ತಿದೆ. ಏನಿಲ್ಲ, ಅವರು ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಬೇರೆ ಕಡೆಯಿಂದ ಕೂಡ HMPV ಪಾಸಿಟಿವ್ ಕೇಸಸ್ ಆಗಿದೆ. ಇದು ಒಂದೇ ಅಲ್ಲ,
ಎಲ್ಲಪ್ಪ ಆಗಿರೋದು? ಪುದುಚೇರಿ ಸರ್. ಪುದುಚೇರಿಲಾಗಿತ್ತು, ಗುಜರಾತಲ್ಲಿ ಆಗಿತ್ತು, ಬೇರೆ ಕಡೆ ಆಗಿದೆ. ಸೊ ಅದೇ ನಾನು ಹೇಳಿದೆ ಫಸ್ಟಲ್ಲಿ ಏನು ಹೇಳಿದೆ, ಎಲ್ಲ ILI ಕೇಸಸ್ಸಲ್ಲಿ ಅಂದಾಜಾಗಿ 1% HMPV ಆಗ್ತದೆ ಇನ್ ಎವ್ರಿ ಇಯರ್. ಈ ವರ್ಷ, ಹಿಂದಿನ ವರ್ಷ, ಅದರ ಹಿಂದಿನ ವರ್ಷ, ಪ್ರತಿ ವರ್ಷ 2005ಇಂದನೂ ಕೂಡ ಮಾಹಿತಿಗಳೆಲ್ಲ ಇದೆ. ಈಗ ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ, ಇದೆಲ್ಲ ಗೊತ್ತಿರುವಂಥ ವಿಷಯಗಳು, ಹೊಸದೇನಲ್ಲ. ಆ ಕಾರಣದಿಂದ ಇದಕ್ಕೆ ಸದ್ಯಕ್ಕೇನಿಲ್ಲ. ಮುಂದೆ ಏನಾದರೂ ಅಂಥ ಸನ್ನಿವೇಶ ಬಂದಾಗ ಅವ್ರು ನೋಡಿ. ಈಗ ಎಲ್ಲೂ ಆ ಥರ ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಜಾಸ್ತಿ ಆಗಿಲ್ಲ, ನಾರ್ಮಲ್ ಆಗೇ ಇದೆ. ನಾನು ಅದೇ ಹೇಳಿದ್ದು, ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ILI ಕೇಸಸ್ ಹೆಚ್ಚಾಗಿದೆ ಅಂತ ಮಾಹಿತಿ ಇಲ್ಲ. ಎಲ್ಲೂ ಕೂಡ ಪ್ರಕರಣಗಳು ಹೆಚ್ಚಾಗಿದೆ ಅಂತ ಇಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ಇದ್ದೇ ಇರ್ತದೆ, ಬರ್ತದೆ, ಹೋಗ್ತದೆ, ಅದು ಬೇರೆ ಪ್ರಶ್ನೆ. ಈ ಮೂಮೆಂಟ್ ಅಲ್ಲಿ ಈಗ ಚಳಿಗಾಲ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ರೀತಿ ನೀವು ನಾರ್ಮಲ್ ಈಗ HMPV ಬಿಟ್ಬಿಡಿ, ಅದನ್ನ ಈಗ ಬೇರೆ ನಿಮೋನಿಯಾ ಇರ್ಬೋದು, ಈ ತರ ಮಕ್ಕಳಲ್ಲಿ ಬರುವಂತಹ ಕಾಯಿಲೆಗಳಿಗೆ ಯಾವೆಲ್ಲ ರೀತಿ ನೀವು ಆರೋಗ್ಯ ಇಲಾಖೆಯಿಂದ ಕ್ರಮ ನೋಡಿ, ನೀವು ಕೇಳ್ತಾರೆ ಜನರಲ್ ಕ್ವಶನ್ ಕೇಳ್ತಾ ಇದ್ದೀರಾ. ಜನರಲ್ ಆಗಿ ಅದು ಉತ್ತರ ಕೊಡ್ಬೋದು. ಸ್ವಚ್ಛವಾಗಿ ಇಟ್ಕೋಬೇಕು, ಎಲ್ಲ ಔಷಧಿಗಳು ಇಟ್ಕೋಬೇಕು, ಅಲ್ಲಿ ಮಾಸ್ಕ್ಗಳು ಇಟ್ಕೋಬೇಕು, ಔಷಧಿ ಎಲ್ಲಿದ್ದಾಗ ಮೆಡಿಸಿನ್ಸು, ಅದೆಲ್ಲ ನಾರ್ಮಲ್ ಇದೆ. ನೀವು ಕೇಳ್ತಾ ಇರೋದ್ರಲ್ಲಿ ಇದಕ್ಕೇನು ಲಿಂಕ್ ಇಲ್ಲ. ನೀವು ಕೇಳ್ತಾರೆ ಬೇರೆದಕ್ಕೆ ಅದು ನಾರ್ಮಲ್ ಆಗಿ ಮಾಡಲೇಬೇಕು, ಎಲ್ಲ ಮಾಡೇ ಮಾಡ್ತಾರೆ. ಆ ಸೀಸನ್ಗೆ ಏನೇನು ಬೇಕು ಅದು ಮಾಡೇ ಮಾಡ್ತಾರೆ. ಮುಂಜಾಗ್ರತೆ ಇದು ನಮ್ಮ ಇಲಾಖೆನೇ ಮುಂಜಾಗ್ರತೆ ಇಲಾಖೆ ತಾನೇ. ಎಲ್ಲ ಮಾಡೋದೆಲ್ಲ ಮುಂಜಾಗ್ರತೆನೇ ನಮ್ಮದು.